ಬೆಂಗಳೂರಿನಿಂದ ತುಮಕೂರಿಗೆ ಹೆಚ್ಚುವರಿ ರೈಲು ಸಂಪರ್ಕವನ್ನು ಒದಗಿಸಲಾಗಿದೆ. ಅಪಾರ ಸಂಖ್ಯೆಯಲ್ಲಿ ತೆರಳುತ್ತಾ ಇದ್ದಾರೆ ಭಕ್ತರು. ಬೆಂಗಳೂರಿನಿಂದ ತುಮಕೂರಿಗೆ ತೆರಳುತ್ತಾ ಇದ್ದಾರೆ ಭಕ್ತರು. ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿನಿಂದ ಈ ವಿಶೇಷ ರೈಲು ಸಂಪರ್ಕವನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅಂತಿಮ ದರ್ಶನಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ರೈಲ್ವೆ ಇಲಾಖೆ ಕಡೆಯಿಂದ ಹೆಚ್ಚುವರಿಯಾಗಿ 4 ರೈಲುಗಳನ್ನು ತುಮಕೂರು ಕಡೆ ಬಿಡಲಾಗಿದೆ. ಈಗ ನಾವು ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿದ್ದೀವಿ. ಇದು ಕೂಡ ಒಂದು ವಿಶೇಷವಾದಂತಹ ರೈಲು. ನೇರವಾಗಿ ಬೆಂಗಳೂರಿನಿಂದ ಕೇವಲ ತುಮಕೂರಿಗೆ ಮಾತ್ರ ಹೋಗುತ್ತೆ. ಮಾಮೂಲಿ ಹೋಗೋದಕ್ಕಿಂತ ಹೆಚ್ಚುವರಿಯಾಗಿ ರೈಲುಗಳನ್ನು ಬಿಟ್ಟಿರೋದ್ರಿಂದ ಬೆಳಿಗ್ಗೆ 7:15ಕ್ಕೆ ಒಂದು ರೈಲು ಹೋಗಿದೆ. ಈಗ ಇದು 2ನೇ ರೈಲು 9:40ಕ್ಕೆ ಇಲ್ಲಿ ಬಂದಿರುವಂತದ್ದು. ಇನ್ನು ಮುಂದಿನ ರೈಲು 12:50ಕ್ಕೆ ಬರುತ್ತೆ. ಅದಾದ ನಂತರ ಇನ್ನು ಸಂಜೆನೆ ಇರೋದು. ಸೊ ಇಲ್ಲಿರುವಂತಹ ಎಲ್ಲಾ ಒಂದು ಪ್ರಯಾಣಿಕರೇನಿದ್ದಾರೆ ಇವರೆಲ್ಲ ನೇರವಾಗಿ ಸಿದ್ಧಗಂಗೆಗೆ ಹೋಗೋದಕ್ಕೆ ಅಂತಲೇ ಬಂದಿರುವಂತವರು. ಬೆಳಗಿನಿಂದಾನೇ ಬೇರೆ ಬೇರೆ ಊರುಗಳಿಂದ ಬೆಂಗಳೂರಿಗೆ ಬಂದು ತಲುಪಿರೋರು ಆ ನಂತರ ಬಂದು ತುಮಕೂರಿಗೆ ಇರುವಂತಹ ಈ ಒಂದು ರೈಲಿನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಹೆಚ್ಚುವರಿ ರೈಲು ಕೇವಲ ತುಮಕೂರಿಗೆ ಮಾತ್ರ ನಿಲ್ಲುತ್ತೆ. ಹಾಗಾಗಿ ಸಿದ್ಧಗಂಗೆ ಮಠಕ್ಕೆ ಹೋಗೋರಿಗೆ ಬಹಳಷ್ಟು ಇದು ಅನುಕೂಲ ಆಗುತ್ತೆ. ಅದ್ರ ಜೊತೆನಲ್ಲಿ ಇಲ್ಲಿ ಬರುವಂತಹ ಜನ ಎಲ್ಲ ಕೂಡ ಕ್ಯಾತ್ಸಂದ್ರ ರೈಲ್ವೆ ನಿಲ್ದಾಣದಲ್ಲಿ ಇಳ್ಕೊಳ್ತಾರೆ. ಅಲ್ಲಿಂದ ಮಠಕ್ಕೆ ಹೋಗೋದು ಸುಲಭ ಆಗುತ್ತೆ. ನಾವೀಗ ಯಶವಂತಪುರ ರೈಲ್ವೆ ನಿಲ್ದಾಣದಿಂದ ತುಮಕೂರಿನ ಕಡೆ ಹೊರಡ್ತಾ ಇರುವಂತಹ ರೈಲ್ನ ಬೋಗಿ ಒಳಗಡೆ ಇದ್ದೀವಿ. ಇಲ್ಲಿರುವಂತಹ ಪ್ರಯಾಣಿಕರೆಲ್ಲರೂ ಕೂಡ ಸಿದ್ಧಗಂಗೆಗೆ ಹೊರಟಿರೋರು. ಬೇರೆ ಬೇರೆ ಪ್ರದೇಶಗಳಿಂದ ಬಂದು ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ಬಿಟ್ಟಿರುವಂತಹ ಒಂದು ವಿಶೇಷ ರೈಲಿನ ಮೂಲಕ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅನೇಕರು ಸಿಟಿ ರೈಲ್ವೆ ಸ್ಟೇಷನ್ ಹತ್ಕೊಂಡಿರೋರು, ಆ ನಂತರ ಕೆಲವರು ಯಶವಂತಪುರ ರೈಲ್ವೆ ನಿಲ್ದಾಣದಿಂದ. ಸೊ ಸಿದ್ಧಗಂಗೆ ಕಡೆ ಪ್ರಯಾಣ ಮಾಡ್ತಾ ಇದ್ದೀರಾ, ಯಾವ ರೀತಿ ತಯಾರಿ ಮಾಡ್ಕೊಂಡ್ರಿ, ಎಷ್ಟು ಜನ ಹೊರಟಿದ್ದೀರಾ, ಅಲ್ಲಿ ಯಾವ ರೀತಿ ದರ್ಶನವನ್ನ ಪಡಿಬೇಕು ಅಂತ ಈಗ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಹೇಗೆ? ತಯಾರಿ ಅಂತ ಆ ಥರ ಏನಿಲ್ಲ. ಎಲ್ಲರೂ ತಮ್ಮ ಬೇರೆ ಊರುಗಳಿಂದ ಎಲ್ಲ ಬಂದಿದ್ದಾರೆ. ಸುಮಾರು ಸುತ್ತಮುತ್ತಲ ಹಳ್ಳಿಗಳಿಂದೆಲ್ಲ ತುಂಬ ಜನ ಬಂದಿದ್ದಾರೆ. ಸೊ ಏನಂದರೆ ಅಂತ ಒಬ್ಬ ಶತಾಯುಷಿನ ನೋಡ್ಬೇಕನ್ನೋ ಎಲ್ಲರಿಗೊಂದು ಹಂಬಲ. ಅಟ್ಲೀಸ್ಟ್ ಈ ಥರ ಒಂದು ಕೊನೆ ಪರಿಸ್ಥಿತಿ ಎಲ್ಲಾದರೂ ಅವ್ರನ್ನೊಂದು ನೋಡಿ ಒಂದು ದರ್ಶನ ಪಡೆಯೋಣ ಅಂತ ಎಲ್ಲರೂ ಒಂದು ಆಸೆ ಇದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಹೋಗ್ತಾ ಇರ್ತೀವಿ. ಸೊ ಈ ವಿಶೇಷ ರೈಲ್ ಬಿಟ್ಟಿದ್ದು ಅನುಕೂಲ ಆಯ್ತು ಅನ್ಸುತ್ತಾ ನಿಮ್ಗೆ? ಯಾವ ರೀತಿ ಅನುಕೂಲ ಆಯ್ತು ಸರ್? ಮೇಡಮ್ ಅನುಕೂಲನೇ. ಆದ್ರಿಂದ ಸಾವಿರಾರು ಜನ ಹೋಗ್ತಾ ಇದ್ದಾರೆ ನೋಡ್ಲಿಕ್ಕೆ. ಒಂದು ಅನುಕೂಲನೇ ಮಾಡಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಮೇಲೆ, ಮತ್ತೆ ರಾಜ್ಯ ಸರ್ಕಾರದ ಬಸ್ಗಳೆಲ್ಲ ಬಿಟ್ಟಿದ್ದಾರೆ. ತುಂಬಾ ಅನುಕೂಲ ಅಂತ ಪುಣ್ಯಾತ್ಮ ನೋಡೋದಕ್ಕೆ ಮತ್ತೆ ಇನ್ನು ಸಿಗಲ್ವಲ್ಲ, ಆ ಉದ್ದೇಶದಿಂದ ಎಲ್ಲ ಹೋಗ್ತಾ ಇದೀವಿ ನೋಡಕ್ಕೆ. ಎಷ್ಟೊಂದು ಬಸ್ಗಳನ್ನ ಬಿಟ್ಟಿದ್ದಾರೆ. ಬಸ್ನ ಬಿಟ್ಟು ಯಾಕೆ ಎಲ್ಲ ರೈಲಲ್ಲಿ ಹೋಗ್ತಾ ಇದ್ದೀರಾ? ಬಸ್ಸು ತುಮಕೂರುವರೆಗೂ ಇಲ್ಲ ಮೇಡಮ್. ಸೊ ಟ್ರೈನ್ ಆದ್ರೆ ಕ್ಯಾತ್ಸಂದ್ರದವರೆಗೂ ಹೋಗುತ್ತೆ. ಸೊ ಅದಕ್ಕೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಅಂದ್ರೆ ಸರಿಸುಮಾರು ಈಗ 9:50ಕ್ಕೆ ಈ ಒಂದು ಯಶವಂತಪುರ ರೈಲ್ವೆ ನಿಲ್ದಾಣದಿಂದ ಹೊರಡುವಂತಹ ರೈಲು 10:50 ಅಥವಾ 11 ಗಂಟೆಯ ಒಳಗೆ ತುಮಕೂರನ್ನು ತಲುಪುವಂತಹ ಒಂದು ಸಾಧ್ಯತೆ ಇದೆ. ಇಲ್ಲಿರುವಂತಹ ಕೆಲವಷ್ಟು ಪ್ರಯಾಣಿಕರನ್ನ ಮಾತಾಡಿಸೋ ಪ್ರಯತ್ನ ಮಾಡೋಣ. ಸರ್, ನೀವು ಸಿದ್ಧಗಂಗೆ ಕಡೆ ಹೊರಟಿದ್ದೀರಾ, ಎಲ್ಲಿಂದ ಬಂದ್ರಿ, ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ರಿ ಅಂತ? ಇಲ್ಲ, ಬೆಂಗಳೂರಿಂದ ಹೋಗ್ತಾ ಇರೋದು ಕ್ಯಾತ್ಸಂದ್ರಕ್ಕೆ ನೋಡೋದಕ್ಕೆ ಅಂತಾನೆ ಹೋಗ್ತಾ ಇರೋದು. ಸೊ ನೀವು ಎಷ್ಟು ಜನ ಬಂದಿದ್ದೀರಾ? ಎಲ್ಲ ಕುಟುಂಬದವರು ಅಥವಾ ಫ್ರೆಂಡ್ಸಾ, ಹೇಗೆ? ಫ್ರೆಂಡ್ಸ್ಗಳು ಮೇಡಮ್, ಫ್ರೆಂಡ್ಸ್ಗಳು ಬಂದಿದ್ದೀವಿ. ಎಲ್ಲಿಂದ ಬಂದಿದ್ದೀರಾ ಸರ್? ಯಾವ ರೀತಿ ತಯಾರಿ ಮಾಡ್ಕೊಂಡು? ಹೆಬ್ಬಾಳಿಂದ ಬಂದಿರೋದು. ಇಲ್ಲಿಂದ ಹೋಗೋದಕ್ಕೆ ಅಲ್ಲಿ ತಿರ್ಗಾ ಇದೇ ಟ್ರೈನ್ಗೆ ವಾಪಸ್ ಬರೋದಕ್ಕೆ ಬರ್ತಾ ಇದ್ದೀವಿ. ಸೊ ಇಲ್ಲಿರುವಂತಹ ಎಲ್ಲರೂ ಕೂಡ ಸಿದ್ಧಗಂಗೆಗೆ ಹೋಗುವಂತವರೇ ಇರೋದು. ಇಡೀ ರೈಲ್ನಲ್ಲಿ ಸರಿಸುಮಾರು 2,000 ಜನ ಒಂದೇ ಸಲಕ್ಕೆ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅನೇಕರು ಇಲ್ಲಿ ಬಂದ ನಂತರ ಕೂಡಲೇ ತರಾತುರಿಯಲ್ಲಿ ಟಿಕೆಟ್ಗಳನ್ನ ಕೊಂಡು ಈಗ ನೇರವಾಗಿ ತುಮಕೂರಿಗೆ, ಅದರಲ್ಲೂ ಕ್ಯಾತ್ಸಂದ್ರ ರೈಲ್ವೆ ನಿಲ್ದಾಣದ ಕಡೆ ಹೊರಡ್ತಾ ಇದ್ದಾರೆ. ಸೊ ಬೇರೆ ಊರಿಂದ ಬಹುಶಃ ಜನ ಎಲ್ಲ ಇಲ್ಲಿ ಬಂದಿದ್ದಾರೆ. ಎಲ್ಲಿಂದ ಬಂದಿದ್ದೀರಮ್ಮ ನೀವು? ಸಿದ್ಧಗಂಗೆ ಶ್ರೀಗಳನ್ನ ದರ್ಶನ ಮಾಡೋದಕ್ಕೋಸ್ಕರ ಬಂದ್ರ? ಎಷ್ಟೊತ್ತಿಗೆ ಹೊರಟ್ರಿ, ಹೇಗೆ ತಯಾರಿ ಮಾಡ್ಕೊಂಡು? 7 ಗಂಟೆ ಹೊರಟಾಗ ನಾವು 7 ಗಂಟೆ ಸ್ವಾಮಿಗಳು ನೋಡಕ್ ಹೋಗಿ ಬಂದಿದ್ದೀವಿ. ಸ್ವಾಮಿಗಳು ನೋಡಕ್ ಎಷ್ಟೊತ್ತಿಗೆ ಹೊರಟ್ರಿ ಅಮ್ಮ? ಎಷ್ಟು ಜನ ಹೊರಟ್ರಿ, ಹೇಗೆ ತಯಾರಿ ಮಾಡ್ಕೊಂಡ್ರಿ? 6:30ಗೆಲ್ಲ ಹೊರಟ್ರು. ನಾವಿಲ್ಲಿ 6:30ಗೆಲ್ಲ ಸ್ಟೇಷನ್ಗೆ ಬಂದು ಎಲ್ಲ ಸ್ನಾನ ಮಾಡಿ ಎಲ್ಲ ಕಾಫಿ ಗೀಪಿ ಎಲ್ಲ ಮಾಡ್ಕೊಂಡು ಕುತ್ಕೊಂಡು 6:30ಗೆ ಹೊರಟು 6:30ಗೆ ಬಂದು 6:45ಗೆ ಟ್ರೈನ್ ಬತ್ತಲ್ಲಿ ಹತ್ತಿ ನಾವು. ಸೊ ಇವರು ಮಂಡ್ಯದಿಂದ ಬಂದವರು. ಸೊ ತಮ್ಮ ಊರುಗಳಿಂದ ರೈಲಿನಲ್ಲಿ ಬಂದು ಈ ಒಂದು ಯಶವಂತಪುರ ರೈಲ್ವೆ ನಿಲ್ದಾಣಕ್ಕೆ ಬಂದು ಇಲ್ಲಿರುವಂತಹ ವಿಶೇಷ ರೈಲನ್ನ ಬಳಸಿ ಪ್ರಯಾಣ ಮುಂದುವರಿಸಿ ಸ್ವಾಮೀಜಿಯವರ ದರ್ಶನವನ್ನ ಪಡೆದು ನಂತರ ಊರಿಗೆ ಹೋಗೋದಕ್ಕೆ. ಸೊ ಹೆಣ್ಮಕ್ಳು ಅಂತ ಇಲ್ಲ, ಗಂಡಸರು ಅಂತ ಇಲ್ಲ, ಕುಟುಂಬ ಅಂತ ಇಲ್ಲ, ಯಾರ್ಯಾರಿಗೆ ಸ್ವಾಮೀಜಿಯ ವಿಚಾರ ಗೊತ್ತಿತ್ತೋ, ಯಾರ್ಯಾರಿಗೆ ಅವರ ದೊಡ್ಡತನದ ವಿಚಾರ ಗೊತ್ತಿತ್ತೋ, ಅಭಿಮಾನಿಗಳಾಗಿದ್ರು, ಭಕ್ತರಾಗಿದ್ರು, ಅವರೆಲ್ಲರೂ ಕೂಡ ಗುಂಪಾಗಿ ಸಿದ್ಧಗಂಗೆ ಕಡೆ ಹೊರಡ್ತಾ ಇದ್ದಾರೆ. ಬೆಳಗ್ಗೆ 7:00ಗೆ ಹೋದಂತಹ ರೈಲು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಕೊಂಡೊಯ್ದಿದೆ. ಇದು 2ನೇ ವಿಶೇಷ ರೈಲು. ಇದಲ್ಲದೆ ಮಧ್ಯ ಬೇರೆ ಬೇರೆ ಪ್ಯಾಸೆಂಜರ್ಸ್ ಮತ್ತು ಎಕ್ಸ್ಪ್ರೆಸ್ ಟ್ರೈನ್ಗಳ ಮುಖಾಂತರ ಕೂಡ ಎಲ್ಲೆಲ್ಲಿ ತುಮಕೂರಲ್ಲಿ ಸ್ಟಾಪ್ ಸಿಗುತ್ತೋ ಆ ಎಲ್ಲಾ ರೈಲುಗಳಲ್ಲೂ ಕೂಡ ಜನ ನಿರಂತರವಾಗಿ ಪ್ರಯಾಣ ಮಾಡ್ತಾನೆ ಇದ್ದಾರೆ.